ಕೇರಳ ವಿಧಾನಸಭೆಯಲ್ಲಿ ಇವಾಗ ಹೊಸದೊಂದು ಚರ್ಚೆ ಶುರುವಾಗಿದೆ. ಅದು ಫಾರಿನ್ ಫಂಡ್ ವಿಚಾರ. ಅಲ್ಪಸಂಖ್ಯಾತರ ಆಸ್ತಿ ಪಾಸ್ತಿಗಳನ್ನ ಕೇಂದ್ರ ಸರ್ಕಾರ ಕಸಿಯೋಕೆ ಹೊರಟುಬಿಟ್ಟಿದೆ. ಅಲ್ಪಸಂಖ್ಯಾತರ ವೋಟನ್ನು ಪಡೆಯೋದಕ್ಕೆ ಎಲ್ಲಿಲ್ಲದ ಕಾಂಪಿಟೇಷನ್ ನಡೆಯುತ್ತೆ. FCRA ಮಸೂದೆ ಇದನ್ನ ಈಗ ಕೇರಳದ ಜನತೆಯ ಮುಂದೆ ಇಟ್ಟು ಮತ ಕೇಳೋದಕ್ಕೆ ಹೊರಟಿವೆ LDF ಮತ್ತು UDF. ರಾಜಕೀಯ ಪಕ್ಷಗಳು ಹೇಗೆ ಮುಸ್ಲಿಮರ ಮೇಲೆ ಗುಮ್ಮ ತೋರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಏನಿದು ಹಾಗಾದ್ರೆ FCRA ಮಸೂದೆ? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. 5 ರಾಜ್ಯಗಳ ಚುನಾವಣೆ ನಡೀತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಇದೇ ಏಪ್ರಿಲ್ 9ನೇ ತಾರೀಕು ಕೇರಳ ವಿಧಾನಸಭೆಗೂ ಸಹ ಚುನಾವಣೆ ನಡೀತಾ ಇದೆ. ಕೇರಳ ವಿಧಾನಸಭೆಯಲ್ಲಿ ಇವಾಗ ಹೊಸದೊಂದು ಚರ್ಚೆ ಶುರುವಾಗಿದೆ. ಅದು ಫಾರಿನ್ ಫಂಡ್ ವಿಚಾರ. ಕೇರಳ ಚುನಾವಣಾ ಕಣದಲ್ಲಿ ಈಗ ಫಾರಿನ್ ಫಂಡ್ ಬಗ್ಗೆ ಭರ್ಜರಿ ಚರ್ಚೆ ನಡೀತಾ ಇದೆ. ಅಲ್ಪಸಂಖ್ಯಾತರ ಆಸ್ತಿ ಪಾಸ್ತಿಗಳನ್ನು ಕೇಂದ್ರ ಸರ್ಕಾರ ಕಸಿಯೋಕೆ ಹೊರಟುಬಿಟ್ಟಿದೆ. ಚರ್ಚು, ಮಸೀದಿ, ಅಲ್ಪಸಂಖ್ಯಾತರು ಕಟ್ಟಿಸಿದಂತಹ ಶಾಲೆ, ಆಸ್ಪತ್ರೆ ಇವೆಲ್ಲವುಗಳ ಮೇಲೆ ಕೇಂದ್ರ ಸರ್ಕಾರ ಅಂದರೆ ಮೋದಿ ಸರ್ಕಾರ ಕಣ್ಣಿಟ್ಟುಬಿಟ್ಟಿದೆ. ಅದನ್ನೆಲ್ಲ ಸರ್ಕಾರ ವಶಕ್ಕೆ ತಗೊಂಡ್ಬಿಡುತ್ತೆ. ಇಂಥದ್ದೊಂದು ಹೊಸ ಒಂದು ವಿವಾದ ಈಗ ಕೇರಳದ ರಾಜಕೀಯದಲ್ಲಿ ಭಾರಿ ಧೂಳೆಬ್ಬಿಸ್ತಾ ಇದೆ ಸ್ನೇಹಿತರೆ. ಅದು ಈ ಚುನಾವಣೆ ನಡೆಯುತ್ತಿರುವಂತಹ ಇಂತಹ ಸಂದರ್ಭದಲ್ಲಿ. ಏನಿದು ಕೇರಳದಲ್ಲಿ ಫಾರಿನ್ ಫಂಡ್ ರಾಜಕೀಯ? ಇದನ್ನು ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಅದಕ್ಕೆ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕೇರಳ ರಾಜಕೀಯ ಬಹಳ ಸಂಕೀರ್ಣವಾದದ್ದು ಸ್ನೇಹಿತರೆ. ಯಾಕೆ ಅಂತಂದರೆ ಅಲ್ಲಿರುವಂಥ ಡೆಮೋಗ್ರಫಿನೇ ಹಾಗಿದೆ. ಸುಮಾರು 27% ಮುಸ್ಲಿಮರು, ಸುಮಾರು 18% ಕ್ರಿಶ್ಚಿಯನ್ನರು, ಒಂದು 55ರಿಂದ 56% ಹಿಂದೂಗಳು ಮತದಾರರು. ಹಾಗಾಗಿ ಕೇರಳದಲ್ಲಿ ಅಲ್ಪಸಂಖ್ಯಾತರ ವೋಟನ್ನು ಪಡೆಯೋದಕ್ಕೆ ಎಲ್ಲಿಲ್ಲದ ಕಾಂಪಿಟೇಷನ್ ನಡೆಯುತ್ತೆ. ಅದರಲ್ಲೂ LDF ಮತ್ತು UDF ಮಧ್ಯೆ ಜಟಾಪಟಿ ಭಯಂಕರ. ಮುಸ್ಲಿಂ ವೋಟ್ ನಮಗೂ ಬೇಕು, ಕ್ರಿಶ್ಚಿಯನ್ ವೋಟ್ ನಮಗೂ ಬೇಕು. ಹಿಂದೂಗಳು ಹೆಂಗಿದ್ರು ಕೊಟ್ಟೇ ಕೊಡ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಎರಡೂ ಮೈತ್ರಿಕೂಟಗಳು ಇಷ್ಟು ವರ್ಷದಿಂದ ನಡ್ಕೊಂಡು ಬಂದಿವೆ. ಆದರೆ ಅಲ್ಪಸಂಖ್ಯಾತ ಮತಗಳಿಗಾಗಿ ಹೊಡೆದಾಟ ಬಡದಾಟ ಇದ್ದೇ ಇದೆ. ಅದಕ್ಕೋಸ್ಕರನೇ ರಣತಂತ್ರಗಳನ್ನು ಹೇಳ್ತಾ ಇರ್ತಾರೆ. ಈ ಮಧ್ಯೆ ಕೇರಳದಲ್ಲಿ ಏನಾಗಿದೆ ಅಂತಂದರೆ, ಕಳೆದ ಒಂದಷ್ಟು ವರ್ಷಗಳಿಂದ BJP ಕ್ರೈಸ್ಟ್ ಔಟ್ರೀಚ್ ಪ್ರೋಗ್ರಾಮ್ಗಳನ್ನು ಹಾಕ್ಕೊಳ್ತು. ಕೆಲವು ಕ್ರೈಸ್ತ ಮಿಷನರಿಗಳು ಕೂಡ BJPಗೆ ಸಪೋರ್ಟ್ ಮಾಡುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ಬಿಡ್ತು. ಅಷ್ಟೇ ಅಲ್ಲ, ಕೇರಳ ಜನಪಕ್ಷ ಅನ್ನುವಂಥ ಒಂದು ರಾಜಕೀಯ ಪಕ್ಷದ ನಾಯಕ PC ಜಾರ್ಜ್, ಅತ್ಯಂತ ಹಿರಿಯ ನಾಯಕ, ಅವರು ಕೂಡ BJPನ ಸೇರ್ಕೊಂಡ್ಬಿಟ್ರು. ಅಂದರೆ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ಮತಗಳು ಒಡೆದೋದ್ರೆ ಏನು ಕತೆ ಅಂತ LDF ಮತ್ತು UDFಗೆ ದೊಡ್ಡ ಚಿಂತೆ ಆಗ್ಬಿಡ್ತು. ಹಾಗಾಗಿ ಮುಸ್ಲಿಮರನ್ನು, ಕ್ರೈಸ್ತರನ್ನು ಸೆಳೆಯುವಂಥ ಯಾವುದೇ ಅವಕಾಶವನ್ನು ಆ ಎರಡೂ ಮೈತ್ರಿಕೂಟಗಳು ಬಿಡ್ತಾ ಇಲ್ಲ. ಕಾಂಗ್ರೆಸ್ ಜಮಾತೆ ಇಸ್ಲಾಮಿಯ ಬೆಂಬಲವನ್ನು ಪಡೆಯೋದಕ್ಕೂ ಹಿಂಜರಿಕೆ ತೋರಲಿಲ್ಲ. ಜಮಾತೆ ಇಸ್ಲಾಂ ಎಂತಹ ಇಸ್ಲಾಂ ಮೂಲಭೂತವಾದಿ ಇಸ್ಲಾಮಿಕ್ ಜೆಹಾದಿ ಸಂಘಟನೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಜೊತೆಗೆ ಮೊದಲಿಂದಲೂ ಸಹ ಮುಸ್ಲಿಂ ಲೀಗ್ ಜೊತೆ ಅದರ ಮೈತ್ರಿಕೂಟ ಇದ್ದೇ ಇದೆ. ಈ ಕಡೆ LDF SDPI ಜೊತೆ ಮೈತ್ರಿಯನ್ನು ಮಾಡಿಕೊಳ್ತು. SDPI ಇನ್ನೊಂದು ಮುಸ್ಲಿಂ ರಾಜಕೀಯ ಪಕ್ಷ. ಹೀಗೆ ಮುಸ್ಲಿಂ ಮತಗಳಿಗಾಗಿ, ಕ್ರೈಸ್ತ ಮತಗಳಿಗಾಗಿ ಎರಡೂ ಮೈತ್ರಿಕೂಟಗಳು ಜಿದ್ದಾಜಿದ್ದಿನಿಂದ ಹೊಡೆದಾಡ್ತಾ ಇದ್ದರೆ, ಅವರಿಗೆ ಒಂದು ದೊಡ್ಡ ಅಸ್ತ್ರ ಒಂದು ಕೇರಳದಲ್ಲಿ ಈಗ ಸಿಕ್ಕಿಬಿಡ್ತು. FCRA ಮಸೂದೆ, ಕೇಂದ್ರ ಸರ್ಕಾರ ತರೋದಕ್ಕೆ ಹೊರಟಿರುವಂತಹ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ 2025. ಇದನ್ನು ಈಗ ಕೇರಳದ ಜನತೆಯ ಮುಂದೆ ಇಟ್ಟು ಮತ ಕೇಳೋದಕ್ಕೆ ಹೊರಟಿವೆ LDF ಮತ್ತು UDF. ಈ ಸಂಬಂಧ ನಿನ್ನೆ ಲೋಕಸಭೆಯ ಆವರಣದಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಮತ್ತು ಎಡಪಕ್ಷಗಳು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ರು. ಇದನ್ನು ಫಾರಿನ್ ಫಂಡ್ಗೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾವ ಈ ರಾಜಕೀಯ ಪಕ್ಷಗಳು ಅನ್ನೋ ರೀತಿಯಲ್ಲಿತ್ತು. ಈ ರಾಜಕೀಯ ಪಕ್ಷಗಳು ಈಗ ಏನು ಹೇಳ್ತಾ ಇವೆ ಅಂತಂದರೆ, FCRA ಮಸೂದೆಯನ್ನು ಕೇಂದ್ರ ಸರ್ಕಾರ ತರೋದಕ್ಕೆ ಹೊರಟಿರೋದು ಮುಸ್ಲಿಮರು ಮತ್ತು ಕ್ರೈಸ್ತರ ಆಸ್ತಿ ಪಾಸ್ತಿಗಳ ಮೇಲೆ ಕಣ್ಣಿಟ್ಟು, ಒಂದು ವೇಳೆ ಈ ಮಸೂದೆ ಪಾಸಾಗ್ಬಿಟ್ರೆ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಕಮ್ಯುನಿಟಿಗಳು ಕಟ್ಟಿರುವಂತಹ ಶಾಲೆ, ಆಸ್ಪತ್ರೆ ಇವೆಲ್ಲವೂ ಸಹ ಸರ್ಕಾರದ ವಶವಾಗ್ಬಿಡುತ್ತೆ. ಇದಕ್ಕೆ ಅವಕಾಶ ಮಾಡಿಕೊಡುತ್ತೆ ಈ ಮಸೂದೆ. ಇನ್ನು ಮುಂದೆ ನಿಮ್ಮದೇನೂ ಇರೋದಿಲ್ಲ ಅನ್ನುವಂಥ ಒಂದು ಗುಮ್ಮವನ್ನು ಕೇರಳದಲ್ಲಿ ಮುಸ್ಲಿಮರ ಮೇಲೆ ಕೂರಿಸುವಂಥ ಪ್ರಯತ್ನವನ್ನು ಈಗ LDF ಮತ್ತು UDF ಮಾಡ್ತಾಯಿದೆ.
ಈ ರೀತಿ ಮುಸ್ಲಿಮರ ಮೇಲೆ ಗುಮ್ಮವನ್ನು ಕೂರಿಸೋದು ಈ ಸೋಕಾಲ್ಡ್ ಸೆಕ್ಯುಲರ್ ಪಕ್ಷಗಳಿಗೆ ಹೊಸದೇನೂ ಅಲ್ಲ ಸ್ನೇಹಿತರೆ. ನರೇಂದ್ರ ಮೋದಿ ಪ್ರಧಾನಿ ಆಗೋದಕ್ಕೆ ಮುಂಚೆ ನರೇಂದ್ರ ಮೋದಿ ಪ್ರಧಾನಿ ಆದರೆ ಮುಸ್ಲಿಮರನ್ನೆಲ್ಲ ದೇಶ ಬಿಟ್ಟು ಓಡಿಸ್ಬಿಡ್ತಾರೆ, ಹುಷಾರ್ ಅನ್ನುವಂಥ ಒಂದು ಗುಮ್ಮವನ್ನು ಕೂರಿಸಿದ್ರು. CAA ಬಂದಾಗ CAA ಬಂದರೆ ಮುಸ್ಲಿಮರನ್ನೆಲ್ಲ ದೇಶ ಬಿಟ್ಟು ಓಡಿಸಲಾಗುತ್ತೆ, ಅದೊಂದು ಗುಮ್ಮ ಕೂರಿಸಿದ್ರು. CAA ಕಾನೂನು ಜಾರಿ ಈಗಾಗಲೇ ಆಗೋಗಿದೆ, ಯಾವ ಮುಸ್ಲಿಮರನ್ನು ದೇಶದಿಂದ ಹೊರಗಟ್ಟಲಾಗಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ. SIR ಬಂದುಬಿಟ್ರೆ ಎಲ್ಲ ಅಲ್ಪಸಂಖ್ಯಾತರು ಮತಗಳನ್ನು ಕಳ್ಕೊಂಡ್ಬಿಡ್ತಾರೆ, ಅವರ ಮತಚೋರಿ ಆಗಿಬಿಡುತ್ತೆ, ಹುಷಾರ್ ಅನ್ನುವಂಥ ಒಂದು ಗುಮ್ಮವನ್ನು ಕೂರಿಸಿದ್ರು. ಈಗಾಗಲೇ 12ರಿಂದ 14 ರಾಜ್ಯಗಳಲ್ಲಿ SIR ಆಗೋಯಿತು. ಯಾರ ಮತ ಚೋರಿ ಆಯಿತು? ಯಾರ್ದು ಚೋರಿ ಆಗಿಲ್ಲ. ಹೀಗೆ ಪ್ರತಿಯೊಂದು ಗುಮ್ಮವನ್ನು ಪ್ರತಿ ಬಾರಿಯೂ ಹೊಸ ಹೊಸ ಗುಮ್ಮವನ್ನು ತೋರಿಸ್ಕೊಂಡು ಅಲ್ಪಸಂಖ್ಯಾತರ ಮತವನ್ನು ಗಿಟ್ಟಿಸಿಕೊಳ್ಳೋದು ಭಾರತದ ಸೆಕ್ಯುಲರ್ ರಾಜಕಾರಣಿಗಳಿಗೆ ಇದು ಅಭ್ಯಾಸ ಆಗಿಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಕೇರಳದಲ್ಲಿ ಡೂ ಆರ್ ಡೈ ಸಿಚುಯೇಷನ್ನಲ್ಲಿರುವಂತಹ ಪಿಣರಾಯಿ ವಿಜಯನ್ ಅವರ ಸರ್ಕಾರ ಅಂದರೆ LDF ಸರ್ಕಾರ, ಜೊತೆಗೆ ಈ ಬಾರಿ ಏನಾದರೂ ಮಾಡಿ ಸೋಲಿನ ಸರಪಣಿಯನ್ನು ಒಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬರಲೇಬೇಕು ಅಂತ ಶತಪ್ರಯತ್ನ ಮಾಡ್ತಾ ಇದೆ. ಕೇರಳದಲ್ಲಿ ಆ ಕಾಂಗ್ರೆಸ್ ನೇತೃತ್ವದ UDF ಇವೆರಡೂ ಸಹ ಇಂಥದ್ದೊಂದು ಅವಕಾಶವನ್ನು ಬಿಡ್ತಾರಾ? ನೋಡಿ ಅಲ್ಪಸಂಖ್ಯಾತರೇ, ನಿಮ್ಮ ಆಸ್ತಿ ಪಾಸ್ತಿಗಳ ಮೇಲೆ ನರೇಂದ್ರ ಮೋದಿ ಕಣ್ಣಿಟ್ಟಿದ್ದಾರೆ. ಯಾರು ಹೆಚ್ಚು ಹೆಚ್ಚು ಅಲ್ಪಸಂಖ್ಯಾತರ ಪರವಾಗಿ ಮಾತಾಡ್ತಾರೋ, ಯಾರು ಹೆಚ್ಚು ಹೆಚ್ಚು ಅಲ್ಪಸಂಖ್ಯಾತರಲ್ಲಿ ಈ ಬಗ್ಗೆ ಭಯ ಹುಟ್ಟಿಸ್ತಾರೋ ಅವರಿಗೆ ಹೆಚ್ಚು ಮತಗಳು ಬರುತ್ತೆ ಅನ್ನುವಂಥ ಒಂದು ರಣತಂತ್ರವನ್ನು ಎರಡೂ ಮೈತ್ರಿಕೂಟಗಳು ಕೇರಳದಲ್ಲಿ ನಡೆಸ್ತಾ ಇದೆ. ಏನಿದು ಹಾಗಾದರೆ FCRA ಮಸೂದೆ? ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ನಲ್ಲಿ ಒಂದಷ್ಟು ಬದಲಾವಣೆಗಳನ್ನು, ಒಂದಷ್ಟು ತಿದ್ದುಪಡಿಗಳನ್ನು ನರೇಂದ್ರ ಮೋದಿ ಸರ್ಕಾರ ತಂದಿದೆ. ಯಾಕೆ ತಂತು? ಈ ಕಾಯ್ದೆಯ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೆ ತಂತು. ಏನದು ತಿದ್ದುಪಡಿಗಳು? ಮೊದಲನೇದು ಪ್ರಮುಖವಾದಂಥ ತಿದ್ದುಪಡಿ ಅಂತಂದರೆ, ವಿದೇಶಿ ದೇಣಿಗೆಯನ್ನು ಯಾವ ಯಾವ ಸಂಸ್ಥೆಗಳು ಪಡೀತಾವೆ, ಅದು ಚರ್ಚ್ ಇರ್ಬೋದು, ಮಸೀದಿಯ ಮಂಡಳಿಗಳಿರ್ಬೋದು, ಟ್ರಸ್ಟ್ಗಳಿರ್ಬೋದು, ಅಥವಾ ಯಾವುದೇ NGO ಇರಬಹುದು, ಅವರು ಆ ದೇಣಿಗೆಯನ್ನು ಯಾವ ರೀತಿ ಉಪಯೋಗಿಸ್ತಾರೆ ಅಂತ ನೋಡಲಿಕ್ಕೆ ಒಂದು ಡೆಸಿಗ್ನೇಟೆಡ್ ಅಥಾರಿಟಿಯನ್ನು ನೇಮಿಸುವಂಥ ಒಂದು ಅವಕಾಶ ಕೇಂದ್ರ ಸರ್ಕಾರಕ್ಕಿದೆ. ಅಂದರೆ ನೀವು ಬೇಕಾಬಿಟ್ಟು ಎಲ್ಲಿಂದನೋ ತೊಗೊಂಬಂದ್ಬಿಟ್ಟು ಹೆಂಗೆಂಗೋ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಪರ್ಪಸ್ಗೆ ನಮಗೆ ವಿದೇಶಿ ದೇಣಿಗೆ ಬರುತ್ತೆ ಅಂತ ನೀವು ಕೇಂದ್ರ ಸರ್ಕಾರದಲ್ಲಿ ನಮೂದು ಮಾಡಿರ್ತೀರೋ ಅದೇ ಪರ್ಪಸ್ಗೆ ಬಳಸಬೇಕಲ್ವಾ? ಆದರೆ ಅದು ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಉದ್ದೇಶಕ್ಕೆ ಬಳಕೆ ಆಗ್ತಿದ್ದು ಅಂತಹ ಒಂದಷ್ಟು ಉದಾಹರಣೆಗಳು ಬಂದವು. ವಿಚಿತ್ರ ನೋಡಿ, ಮತಾಂತರಕ್ಕೂ ಸಹ ಈ ಹಣ ಬಳಕೆ ಆಗ್ತಾಯಿತ್ತು. ಬೇರೆ ಬೇರೆ ರೀತಿಯಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಈ ಹಣ ಬಳಕೆ ಆಗ್ತಾಯಿತ್ತು. ಅಷ್ಟೇ ಅಲ್ಲ, ಬೇರೆ ಬೇರೆ ಸಬ್ಬು ದೇಣಿಗೆ ಕೊಡೋ ಒಂದು ವ್ಯವಸ್ಥೆ ನಿರ್ಮಾಣ ಆಗಿತ್ತು. ವಿದೇಶದಿಂದ ಏನೋ ಒಂದು ಸಮಾಜ ಸುಧಾರಣೆಯ ಹೆಸರಿನಲ್ಲಿ ದೇಣಿಗೆ ತಗೊಳ್ಳೋದು, ಆ ದೇಣಿಗೆಯನ್ನು ಇನ್ನು ಸಣ್ಣ ಪುಟ್ಟ ಸಂಸ್ಥೆಗಳಿಗೆ ಬೇರೆ ಬೇರೆ ರೂಪದಲ್ಲಿ ಕೊಡೋದು, ಇಂಥ ವ್ಯವಸ್ಥೆಯೂ ಇತ್ತು ಭಾರತದಲ್ಲಿ. ಅದೆಲ್ಲಕ್ಕೂ ಕಡಿವಾಣ ಹಾಕಲೇಬೇಕು ಅನ್ನೋ ನಿರ್ಧಾರ ಮಾಡಿ ನರೇಂದ್ರ ಮೋದಿ ಸರ್ಕಾರ ಇಂಥ ನಿರ್ಧಾರವನ್ನು ತಗೊಂಡಿದೆ. ಇನ್ನು ಎರಡನೇ ವಿಚಾರ ಅಂತಂದರೆ, ಒಂದು ವೇಳೆ ಕಾನೂನು ಉಲ್ಲಂಘನೆಯಾಗಿ FCRA ಲೈಸೆನ್ಸ್ ರದ್ದಾದರೆ, ಯಾವುದೇ NGOದು ಅಥವಾ ಯಾವುದೇ ಮಸೀದಿ ಟ್ರಸ್ಟ್ದು, ಯಾವುದೇ ಚರ್ಚ್ ಟ್ರಸ್ಟ್ದು, ಅಥವಾ ಯಾವುದೇ ಸಾಮಾಜಿಕ ಸಂಸ್ಥೆದು ಅಂಥ ಲೈಸೆನ್ಸ್ ರದ್ದಾದರೆ, ಅಥವಾ ಅವರು ಸರಿಯಾದ ಟೈಮ್ನಲ್ಲಿ ಲೈಸೆನ್ಸನ್ನು ರಿನ್ಯೂವಲ್ ಮಾಡಿಕೊಳ್ಳಿಲ್ಲ ಅಂದರೆ, ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಬರುತ್ತೆ. ಯಾವ ಆಸ್ತಿ? ಅವರು ಯಾವ್ಯಾವ ಆಸ್ತಿಗಳನ್ನು ಮಾಡ್ಕೊಂಡಿರ್ತಾರೋ ವಿದೇಶಿ ಹಣದ ಸಹಾಯದಿಂದ, ಅವರು ಶಾಲೆ ಕಟ್ಟಿಸಿರ್ಬೋದು, ಆಸ್ಪತ್ರೆ ಕಟ್ಟಿಸಿರ್ಬೋದು, ಮಸೀದಿ ಕಟ್ಟಿಸಿರ್ಬೋದು, ಚರ್ಚ್ ಕಟ್ಟಿಸಿರ್ಬೋದು, ಯಾವುದೇ ಇದ್ದರೂ ಸಹ ಅದು ಸರ್ಕಾರದ ವಶವಾಗುತ್ತೆ. ಮತ್ತು ಈ ರೀತಿ ಕಾನೂನು ಉಲ್ಲಂಘನೆ ಆದರೆ ಮೂರನೇ ತಿದ್ದುಪಡಿ ಏನು ಹೇಳುತ್ತೆ ಅಂತಂದರೆ, ಕಾನೂನಿನ ಉಲ್ಲಂಘನೆಗೆ ಆ ಸಂಸ್ಥೆಯನ್ನು ಹೊಣೆಗಾರರನ್ನಾಗಿ ಮಾಡೋದಷ್ಟೇ ಅಲ್ಲ, ಆ ಸಂಸ್ಥೆಯ ಟ್ರಸ್ಟಿಗಳು ಯಾರ್ಯಾರಿದ್ದಾರಲ್ಲ ವೈಯಕ್ತಿಕವಾಗಿ ಅವರನ್ನೂ ಕೂಡ ಹೊಣೆಗಾರರನ್ನಾಗಿ ಮಾಡಲಾಗುತ್ತೆ. ಅವರ ಮೇಲೂ ಸಹ ವೈಯಕ್ತಿಕವಾಗಿ ಕೇಸುಗಳು ದಾಖಲಾಗುತ್ತೆ. ಇದಕ್ಕೆ ಅವಕಾಶ ಇದೆ. ಟ್ರಸ್ಟ್ ಏನೋ ಮಾಡ್ತು ಅಂತ ಹೇಳಿಬಿಟ್ಟು ತಾವು ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ. ಸೊ ಇಂಥದ್ದೊಂದು ತಿದ್ದುಪಡಿಯನ್ನು ಕೇಂದ್ರ ಸರ್ಕಾರ ತಂದಿದೆ. ಇದನ್ನು ಯಾಕೆ ತಂತು ಅಂತ ನಾನು ಆಗಲೇ ಹೇಳಿದ್ದೀನಿ. ಈ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರ ಗೋಸುಂಬೆತನ, ಡಬಲ್ ಸ್ಟ್ಯಾಂಡರ್ಡ್ ಅನ್ನೋದು ಹೇಗಿದೆ ಅಂತ ಕರ್ನಾಟಕದಲ್ಲಿ ಒಂದು 2-3 ವರ್ಷಗಳ ಹಿಂದೆ ಅನಿಸುತ್ತೆ, ಅಥವಾ ಹಲವು ವರ್ಷಗಳ ಹಿಂದೆ, ಹನುಮಂತನ ಜನ್ಮಸ್ಥಾನ ಅಂಜನಾದ್ರಿಯ ಬೆಟ್ಟ ಏನಿದೆ ಅದರ ಮೇಲಿದ್ದಂತಹ ದೇವಸ್ಥಾನವನ್ನು ಸರ್ಕಾರ ತನ್ನ ವಶಕ್ಕೆ ಪಡ್ಕೊಳ್ತು. ಯಾಕೆ? ಅಲ್ಲೇನೋ ಅವ್ಯವಹಾರ ಆಯಿತು,
ಅಲ್ಲಿ ಏನು ಎರಡು ಗುಂಪುಗಳ ನಡುವೆ ಏನೋ ವ್ಯಾಜ್ಯ ಆಯಿತು, ಹಣಕಾಸಿನ ದುರ್ಬಳಕೆ ಆಯಿತು ಅನ್ನೋ ಕಾರಣಕ್ಕೆ ಅದನ್ನು ಸರ್ಕಾರ ತನ್ನ ವಶಕ್ಕೆ ತಗೊಳ್ಕೊಳ್ತು. ಇದೇ ಕಾಂಗ್ರೆಸ್ ಸರ್ಕಾರ, ಆವಾಗ ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು, ಅದನ್ನು ಕಾಂಗ್ರೆಸ್ಸೇ ಮಾಡ್ತು. ತೀರಾ ಇತ್ತೀಚೆಗೆ ಬೆಂಗಳೂರಿನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಅಲ್ಲೇನೋ ಹಣದ ದುರ್ಬಳಕೆ ಆಯಿತು ಅಂತ ಎರಡು ಗುಂಪುಗಳು ಹುಟ್ಕೊಂಡು ಆಗ ಸರ್ಕಾರ ಮಧ್ಯಪ್ರವೇಶ ಮಾಡ್ತು. ಆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ತನ್ನ ಸುಪರ್ದಿಗೆ ತೊಗೊಂಡ್ಬಿಡ್ತು. ಹಿಂದೂಗಳ ದೇವಸ್ಥಾನ ಆದರೆ ಅಲ್ಲಿ ಏನೇ ಅವ್ಯವಹಾರ ಆದರೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ನಾ ಮುಂದು ಅಂತ ಹೋಗುತ್ತೆ, ಅದನ್ನು ತನ್ನ ವಶಕ್ಕೆ ತೊಗೊಂಡ್ಬಿಡುತ್ತೆ. ಆದರೆ ಅದೇ ಕಾನೂನುಗಳು ಎಲ್ಲರಿಗೂ ಅಪ್ಲೈ ಆಗಲಿ ಅಂತ ಮಾಡಿದಂತಹ FCRA ತಿದ್ದುಪಡಿಯನ್ನು ವಿರೋಧ ಮಾಡುತ್ತೆ. ಹೀಗೆ ಸದುದ್ದೇಶದಿಂದ ಮಾಡಿರುವಂತಹ ಈ ತಿದ್ದುಪಡಿಯನ್ನು ರಾಜಕೀಯ ಪಕ್ಷಗಳು ಹೇಗೆ ಮುಸ್ಲಿಮರ ಮೇಲೆ ಗುಮ್ಮ ತೋರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಈ ಹಿಂದೆ ಒಂದಷ್ಟು NGOಗಳ ಲೈಸೆನ್ಸ್ ರದ್ದಾಗಿತ್ತು ಸ್ನೇಹಿತರೆ. ಯಾವ ಕಾರಣಕ್ಕಾಗಿತ್ತು? ಗುಜರಾತಿನ ಒಂದು NGO ಲೈಸೆನ್ಸ್ ರದ್ದಾಗಿತ್ತು. ಅವರು ವಿದೇಶದಿಂದ ಹಣ ಪಡೆದು ಅದನ್ನು ಮತಾಂತರಕ್ಕೆ ಬಳಸ್ತಾ ಇದ್ರು. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಸ್ಥೆ ಅಂತ ಒಂದಿದೆ, ಅವರ ಲೈಸೆನ್ಸ್ ರದ್ದಾಗಿತ್ತು. ಅವರು FDI ಆ್ಯಕ್ಟ್ನಡಿ ಬರುವಂಥ ಕಾನೂನನ್ನು ಉಲ್ಲಂಘನೆ ಮಾಡಿ ವಿದೇಶದಿಂದ ತಂದ ಹಣವನ್ನು ಕಮರ್ಷಿಯಲ್ ಪರ್ಪಸ್ಗೆ ಬಳಸಿದರು. ಅಷ್ಟೇ ಯಾಕೆ, ನಮ್ಮ ರಾಜೀವ್ ಗಾಂಧಿ ಫೌಂಡೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್, ಸೋನಿಯಾ ಗಾಂಧಿ ಅಧ್ಯಕ್ಷರಾಗಿದ್ದಂಥ ಒಂದು ಸಂಸ್ಥೆ, ಆ ಸಂಸ್ಥೆಯ ಲೈಸೆನ್ಸು ಕೂಡ ರದ್ದಾಗಿದೆ. ಚೀನಾದ ದೂತಾವಾಸದಿಂದ ಹಣ ಪಡೆದಿದ್ದರು, ಇದು ಕಾನೂನು ಬಾಹಿರವಾಗಿ, ಅಂಥ ಲೈಸೆನ್ಸ್ ಕೂಡ ರದ್ದಾಗಿದೆ. ಆದರೆ ಈ ಎಲ್ಲ ವಿವಾದಗಳ ಹಿನ್ನೆಲೆಯಲ್ಲಿ ಮೋದಿ ಸರ್ಕಾರ ಈಗ ಈ ಮಸೂದೆ ಅಂಗೀಕಾರವನ್ನು ತಡೆ ಹಿಡಿದಿದೆ. ಅಲ್ಪಸಂಖ್ಯಾತರ ಆತಂಕವನ್ನು ದೂರ ಮಾಡುವ ಪ್ರಯತ್ನವನ್ನು ಮೋದಿ ಸರ್ಕಾರ ಮಾಡುವಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಆದರೆ ಒಂದು ವಿಚಾರವನ್ನು ಗಮನಿಸಬೇಕು, ಈ ಮಸೂದೆ ವಿದೇಶಿ ದೇಣಿಗೆ ಪಡೆಯುವ ಎಲ್ಲ ಸಂಸ್ಥೆಗಳಿಗೂ ಅನ್ವಯವಾಗುತ್ತೆ. ಹಿಂದೂ ಧಾರ್ಮಿಕ ಸಂಸ್ಥೆಗಳೂ ಸೇರಿದಂತೆ ಎಲ್ಲ ಧಾರ್ಮಿಕ ಸಂಸ್ಥೆಗಳಿಗೂ ಅನ್ವಯವಾಗುತ್ತೆ, ಎಲ್ಲ ರೀತಿಯ ಸಾಮಾಜಿಕ ಸಂಸ್ಥೆಗಳಿಗೂ ಅನ್ವಯವಾಗುತ್ತೆ, ಎಲ್ಲ NGOಗಳಿಗೂ ಅನ್ವಯ ಆಗುತ್ತೆ. ಹೀಗಿರುವಾಗ ಇದೆಲ್ಲವನ್ನೂ ಬಿಟ್ಟು ಕೇವಲ ಧಾರ್ಮಿಕ ನೆಲೆಯಲ್ಲಿ ಮುಸ್ಲಿಂ ಮತ್ತು ಕ್ರೈಸ್ತರನ್ನು ಹೆದರಿಸುವಂಥ ಒಂದು ಪ್ರಯತ್ನವನ್ನು ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಕೇರಳದಲ್ಲಿ ಮಾಡ್ತಾ ಇವೆ. ಈ ಒಂದು ಪ್ರಯತ್ನ ಯಶಸ್ವಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಕೇರಳ ಚುನಾವಣೆಯಲ್ಲಿ ಇದು ಹಾಟ್ ಟಾಪಿಕ್.